ನೆಕ್ಸ್ಟ್ ಕ್ವಶನ್ ಈಗ ನೋಡ್ತಾ ಹೋಗೋಣ. ಸೊ ಒನ್ ಸಿ ವಿತ್ ನೀಟ್ ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಫಿಸಿಕಲ್ ಡಿಸೈನ್ ಆಫ್ ಐಒಟಿ. ಸೊ ಇದು 8 ಮಾರ್ಕ್ಸ್, ಒಂದು ಮಾಡೆಲ್ ಅಲ್ಲಿ 20 ಮಾರ್ಕ್ಸ್ ಇರುತ್ತೆ. 20 ಮಾರ್ಕ್ಸ್ ನೀವು ಹೇಗೆ ತಗೋಬೇಕು ಅಂದ್ರೆ ಈ ತರ ಡಿವೈಡ್ ಮಾಡಿದ್ರೆ ನೀವು ಆ 1 ABC ಬರೆದ್ರೆ ನೀವು 2 ABC ಬರೀಬೇಕು. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ ಇದ್ರ ಬಗ್ಗೆ. ಸೊ ಫಸ್ಟ್ ಮುಟ್ಟಿದ್ರೆ ನೀವು ಸೆಕೆಂಡ್ ಮುಟ್ಟಂಗಿಲ್ಲ, 6 ಕ್ವಶನ್ ಮುಟ್ಟಂಗಿಲ್ಲ. ಸೊ 6 ಒಳಗೆ ಒಂದು ಗೊತ್ತು, ಇದ್ರಾಗೊಂದು ಗೊತ್ತು, ಒಂದು ಗೊತ್ತು, 1A ಒಂದು ಗೊತ್ತು, 1B ಒಂದು ಗೊತ್ತು, ಈ ತರ ಎಲ್ಲ ಇಲ್ಲ. ಸೊ ನಿಮ್ಗೆ ಏನ್ ಗೊತ್ತು ಅದನ್ನ ಕ್ಲೀನ್ ಆಗಿ ಟಚ್ ಮಾಡಿ, ಗೊತ್ತಿಲ್ಲ ಅನ್ನೋ ಕ್ವಶನ್ ಕೂಡ ನೀವೇನೋ ಒಂದು ಆನ್ಸರ್ ಬರೋದು ಇದು ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ಆತರ ಮ್ಯಾನೇಜ್ ಮಾಡಿ. ಸೊ ಅವಾಗ ಬಂದ್ರೆ ನೀವು ವಿಟಿ ಎಕ್ಸಾಮ್ ಪಾಸ್ ಆಗ್ತದೆ. ನೆಕ್ಸ್ಟ್ ಸೊ 8ನೇ ಕ್ವಶನ್ ಬಂದ್ಬಿಟ್ಟು ಇದು ವಿತ್ ನೀಟ್ ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಫಿಸಿಕಲ್ ಡಿಸೈನ್ ಆಫ್ ಐಒಟಿ. ಇದು 8 ಮಾರ್ಕ್ಸ್ ಇರುತ್ತೆ. ಲೆವೆಲ್ 2 ಕೋರ್ಸ್ ಆಬ್ಜೆಕ್ಟಿವ್ ಮೊದಲನೇ ಮಾಡಲ್. ಇದರಲ್ಲಿ ದಿ ಫಿಸಿಕಲ್ ಡಿಸೈನ್ ಆಫ್ ಐಒಟಿ ಡಿಸ್ಕ್ರೈಬ್ಸ್ ಆಕ್ಚುಯಲ್ ಹಾರ್ಡ್ವೇರ್ component used in IoT systems and how they are connected to collect data, communicate and perform actions. So it is to one point. Ishtu barada ನೀವು definition ಆಗುತ್ತೆ. Okay, next it mainly includes devices, things, sensors, actuators, controllers and communicate network. ಇದು ಸೊ ಏನೇನ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅರ್ಥ ಅದ ಹೇಳ್ತಾ ಹೋದ್ರೆ ನನ್ಗೆ ಗೊತ್ತಿಲ್ಲ ಅಂತಲ್ಲ, ಅರ್ಥ ಹೇಳ್ತಾ ಹೋದ್ರೆ ಸೊ ಟೈಮ್ ಕನ್ಸ್ಯೂಮ್ ಜಾಸ್ತಿ ತಗೊಳುತ್ತೆ. ನಾನು ಈ ಎಕ್ಸಾಮ್ ಪರ್ಪಸ್ ಓರಿಯೆಂಟೆಡ್ ನಾನು ಈ ತರ ಮಾಡ್ತಾರದು. ಓಕೆ, main components of physical design in components is things. So things are devices, the physical objects such as machines, vehicles, appliances, etc. These are connected to the IoT systems. Okay na? So idu ist point news of point agreement. Next ಎರಡನೇ component sensor used to sense real world parameter like temperature, humidity, light, motion, pressure, etc. So idu sensor component ಗೆ. So they generated raw data. Next, ಮೂರನೇ component actuators perform actions based on the command, motor, relay, buzzer, valve, etc. ಇವೆಲ್ಲ ಏನು components actuator component ಒಳಗೆ ಬರೋದು. ಇದಕ್ಕೆ ಎಕ್ಸಾಂಪಲ್ ಟರ್ನಿಂಗ್ ಆನ್ ಫ್ಯಾನ್ ಆರ್ ಮೋಟರ್, ಇದು ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಕಾಂಪೊನೆಂಟ್ ಕಂಟ್ರೋಲರ್ ಆರ್ ಎಂಬೆಡೆಡ್ ಡಿವೈಸ್, ಇದಕ್ಕೆ ಎಕ್ಸಾಂಪಲ್ ಆರ್ಡಿನೋ, ರಾಸ್ಪೆರಿ ಪೈ, ESP32 and send it to the network or cloud. Next, fifth communicate model enables data transfer using Wi-Fi, Bluetooth, Zigbee, GSM, LoRa, etc. These are all the communication models or communication bridges. So ಇವನ್ನೆಲ್ಲ ಏನ್ ಮಾಡುತ್ತೆ, ವೈಫೈ ಮುಖಾಂತರ ಕಮ್ಯುನಿಕೇಶನ್ ಪ್ರೋಟೋಕಾಲ್ಸ್ ಮುಖಾಂತರ ಕಮ್ಯುನಿಕೇಶನ್ ಆಗ್ತಾ ಇರುತ್ತೆ ಒಂದು ಡಿವೈಸ್ ಇಂದ ಇನ್ನೊಂದು ಡಿವೈಸ್. In next sixth one, gateway or internet act as a bridge between devices and cloud server. So a gateway, payment gateway ಅಂತ ಕೇಳಿರ್ತೀವಿ, ಒಂದು ಗೇಟ್ ಅಂತ ಕೇಳಿರ್ತೀವಿ. ಒಂದು ಡಿವೈಸ್ ಇನ್ನೊಂದು ಡಿವೈಸ್ ಏನಾದ್ರು ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ, ಬ್ರಿಡ್ಜ್ ಬೇಕು ಅಂದ್ರೆ ಸೊ ಇದು ಗೇಟ್ವೇ ಬೇಕೇ ಬೇಕು. ಅದನ್ನ ಇಲ್ಲಿ ಹೇಳೋದು. ಸೊ ಅದೇ ಹೇಳಕ್ ಆಗೋದಿಲ್ಲ. ಸೊ ಡಯಾಗ್ರಾಮ್ ಈ ಡಯಾಗ್ರಾಮ್ ನೀವು ಕರೆಕ್ಟ್ ಆಗಿ ಬರೀಬೇಕು. ಈ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಸೊ ಈ ಡಯಾಗ್ರಾಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದು, ಸೊ ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಿರುತ್ತೆ 100% ಅದೊಂದು ನೀವು ಎಲ್ಲಾ ಡಯಾಗ್ರಾಮ್ಸ್ ನಾವು ರೆಡಿ ಮಾಡಿರೋದು ಟೆಕ್ಸ್ಟ್ ಬುಕ್ ಇಂದಾನೆ. ಯಾಕೆ ಟೆಕ್ಸ್ಟ್ ಬುಕ್ ಇಂದ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಆನ್ಸರ್ಸ್ ಮತ್ತೆ ಈ ಡಯಾಗ್ರಾಮ್ಸ್ ಅಂದ್ರೆ, ಸೊ ನಿಮ್ಗೆ ಪ್ರಾಬ್ಲಮ್ ಆಗ್ಬಾರ್ದು ಒಂದೇ ಒಂದು ರೀಸನ್ ಇಂದ. ನೀವು ಏನೋ ಓದಿರ್ತಾರೆ, ನಾವು ಕಂಟೆಂಟ್ ಜನರೇಟ್ ಮಾಡೋದಾಗ್ಲಿ, ಅದು ChatGPT ಕೂಡ ಕಂಟೆಂಟ್ ಆಗಲಿ, ಅದನ್ನ ಓದಿದ್ರೆ ನೀವು ಎಕ್ಸಾಮ್ 100% ಪಾಸ್ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಅದಕ್ಕೆ ಏನ್ ಟ್ರೈನ್ ಮಾಡೋದು ಅಷ್ಟು ಮಾತ್ರ ಕೊಡ್ತಾರೆ. ಬಟ್ ಟೆಕ್ಸ್ಟ್ ಬುಕ್ ಇಂದ ರೆಡಿ ಮಾಡಿರೋದು ಮತ್ತೆ ಈ ಟೆಕ್ಸ್ಟ್ ಬುಕ್ ಡಯಾಗ್ರಾಮ್ಸ್ ಹಾಕಿದ್ರೆ VTU ಹೇಗೆ ಎವಾಲ್ಯೂಯೇಟ್ ಮಾಡೋದಂದ್ರೆ, ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಇರುತ್ತೆ, ಟೆಕ್ಸ್ಟ್ ಬುಕ್ ಆನ್ಸರ್ಸ್ ನ ರೆಡಿ ಮಾಡಿ ಕೊಟ್ಟಿರ್ತಾರೆ VTU ಎವಾಲ್ಯೂಷನ್ ಟೀಮು, ಅದನ್ನ ನೋಡ್ಕೊಂಡು ಅವರು ಎವಾಲ್ಯೂಯೇಟ್ ಮಾಡೋದು. ಸೊ ಆ ತರಾನೇ ಅವರು ನೋಡೋದು. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಕ್ವಶನ್ ಇರುತ್ತೆ, ಆನ್ಸರ್ ಇರುತ್ತೆ, ಡಯಾಗ್ರಾಮ್ ಇರುತ್ತೆ, ಅವ್ರು ನೋಡ್ತಾರೆ, ತೊಂದ್ರೆ ಮಾರ್ಕ್ಸ್ ಕೊಡ್ತಿಲ್ಲ ಅಂದ್ರೆ ಸೊ 0 ಗೊತ್ತಲ್ಲ ಅನ್ಕೊಂಡ್ರೆ. ಸೊ ಈ ಡಯಾಗ್ರಾಮ್ ನ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ 100% ಈ ಕ್ವಶನ್ ಕೊಟ್ಟೆ ಇರ್ತಾರೆ. ಫಿಕ್ಸ್ಡ್ ಕ್ವಶನ್. ಓಕೆ, 100% ಈ ಕ್ವಶನ್ ಪಕ್ಕ ಕೊಡ್ತಾರೆ. ಸೊ ಪ್ರಾಕ್ಟೀಸ್ ಮಾಡಿ. ಸೊ ಇದಿಷ್ಟು 1 ABC ಕ್ವಶನ್ 20 ಮಾರ್ಕ್ಸ್ಗೆ. ಸೊ ಒಂದ್ ವೇಳೆ ಇದು ಗೊತ್ತಾಗಿಲ್ಲ ಅಂದ್ರೆ 2 ABC ನೆಕ್ಸ್ಟ್ ಮುಂದೆ ಮಾಡ್ತಾ ಹೋಗೋಣ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.